ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ಬಂದು ಟ್ಯೂಸ್ಡೇ ಮಿನಿ ಲಾಗ್ ಆಗಿರುತ್ತೆ. ಸೊ ಎಲ್ಗಪ್ಪ ನಾವು ಹೊರಟಿದ್ದು ಅಂತಂದರೆ ಲಾಲ್ಬಾಗ್ಗೆ ಹೊರಟ್ವಿ. ಈಗ ಬಂದು ಫ್ಲವರ್ ಶೋ ನಡೀತಾ ಇದೆಯಲ್ವಾ, ಸೊ ಬಿಡೋದಕ್ಕಾಗತ್ತಾ, ಇಯರ್ಲಿ ಒನ್ಸು. ಸೊ ಹಂಗಾಗಿ ಹೊರಟ್ವಿ. ಸೊ ನಾವು ಬೆಳಗ್ಗೆ ಬೇಗ ಬಿಟ್ಟರು ಕೂಡ ವೀಕ್ ಡೇಸಲ್ಲಿ ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು ಅಂತಲೇ ಹೇಳ್ಬೋದು. ನಾವು ಹೋಗೋಕ್ಕೆ 9 o'clock ಮನೆ ಬಿಟ್ಟರು ಕೂಡ ಹೋಗೋ ಅಷ್ಟರಲ್ಲಿ ನಾವು 12 ಆಗೇ ಹೋಯಿತು, ಅಷ್ಟು ಟ್ರಾಫಿಕ್ ಇತ್ತು. ಹಾಗೇನೆ ಅಲ್ಲಿ ಹೋಗಿದ ತಕ್ಷಣ ಮಕ್ಕಳು ಹಶ್ವು ಅಂತಿದ್ರಿಂದ ನಾವು ಬಾಕ್ಸ್ ಎಲ್ಲ ತೊಗೊಂಡು ಹೊಟ್ಟೋಗಿದ್ವಿ. ಹಂಗಾಗಿ ಅಲ್ಲೇ ಅವ್ರಿಗೆ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಸ್ವಲ್ಪ ಆಟ ಆಡಿಸ್ಕೊಂಡು, ಯಾಕಂದರೆ ಅಲ್ಲಿ ನೇಚರ್ ಎಲ್ಲ ಚೆನ್ನಾಗಿರುತ್ತಲ್ವಾ, ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂಥರ ಮಾತಾಡಿಕೊಂಡು ಅಂತ ಅಂದ್ಬಿಟ್ಟು ನಾವು ಬಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಹಾಗೆಯೇ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನಿಜವಾಗ್ಲೂ ಇದೆಲ್ಲ ಮಾಡೋದಕ್ಕೆ ಎಷ್ಟೆಲ್ಲ ಟೈಮ್ ಹಿಡಿಯುತ್ತೆ ಇವ್ರಿಗೆ ಅಂತ ಅನಿಸ್ತು. ಎಷ್ಟು ಥರ ಫ್ಲವರ್ಸು, ಎಷ್ಟು ಥರ ಗಿಡಗಳು ಅಂತಂದರೆ, ಮತ್ತು ಫಾರಿನ್ನಿಂದ ಎಲ್ಲ ತರಿಸಿದಾರಂತೆ. ತುಂಬ ಡಿಫ್ರೆಂಟಾಗಿದ್ದಾವೆ. ಸೊ ಅದನ್ನು ಬೇಕಾದ್ರೆ ನೀವು ಶಾಪ್ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ. ಮತ್ತು ಬೇರೆ ಇಯರಿಂಗ್ಸು ಈ ಥರ ಅಂದರೆ ತಿನ್ನೋ ಐಟಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಇನ್ನು ಬೇರೆ ಐಟಮ್ಸ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಸೇಮ್ ರೇಟ್, ನಾವು ಔಟ್ಸೈಡ್ ಏನು ತೊಗೋತೀವೋ ಅದೇ ರೇಟೇ ಇದೆ. ಬಟ್ ತಿನ್ನೋ ಐಟಮ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಮತ್ತು ಇದು ನೋಡಿ, ಫ್ಲವರ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಅದೊಂದು ಸ್ವಲ್ಪನೂ ಬಾಡ್ತಾನೆ ಇಲ್ಲ. ಯಾಕೆ ಅಂದರೆ ಅದು ಗಿಡದ ಸಮೇತನೇ ಅವರು ಡೆಕೋರೇಷನ್ ಮಾಡಿರೋದು. ಸೊ ಹಂಗಾಗಿ ಅದು ಬಾಡ್ತಾ ಇಲ್ಲ. ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋಕೆ, ಮಾತ್ರ ಸಖತ್ತಾಗಿ ಅನಿಸ್ತಿತ್ತು. ವೀಕ್ ಡೇಸಲ್ಲಿ ಹೋಗಿನೇ ಹಿಂಗೆ, ವೀಕೆಂಡಲ್ಲಿ ಹೋಗ್ಬಿಟ್ರೆ ಅಷ್ಟೇ ಅಂತ ಅನ್ನಿಸ್ತು ನಮಗೆ. ಮತ್ತು ಇದು ನೋಡ್ತಾ ಇದ್ದೀರಲ್ವ, ಇದು ಒಳಗಡೆ ಡೆಕೋರೇಷನ್ ಮಾಡಿರೋದು. ಇದೆಲ್ಲ ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರೋದಲ್ಲ, ಹಾಗಾಗೇ ಇಟ್ಟಿರೋದು. ಆಲ್ಮೋಸ್ಟ್ ನಾವು ಹೋಗಿದ್ದ ಟೈಮ್ಗೆ ಬಾಡೋಗಿತ್ತು. ಆದರೂ ಅದು ಅಷ್ಟು ದಿನವರೆಗೂ ಇರುತ್ತಲ್ಲ, ಅದಕ್ಕೆ ನಿಜವಾಗ್ಲೂ ಗ್ರೇಟ್ ಅಂತ ಅನ್ಬೋದು. ಯಾಕಂದರೆ ಅದೆಲ್ಲ ಅಲ್ಲಿ ನೀರಿಂದು ಸ್ಪ್ರೇ ಎಲ್ಲ ಮಾಡ್ತಾ ಇರ್ತಾರೆ, ಮೇಲೆ ಮಿಷಿನ್ಸ್ ಎಲ್ಲ ಇರುತ್ತೆ, ಅದು ರೌಂಡ್ ತಿರುಗ್ತಾ ಇರುತ್ತೆ. ಇದು ಬಂದು August 6th August 17th ನಡೆಯುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಯಾವುದೋ ರೀಲಲ್ಲಿ ಒಳಗಡೆ ಎಲ್ಲ ಫೋಟೋ ತೊಗೊಳಂಗಿಲ್ಲ ಅಂತ ಹೇಳಿದ್ರು. ಆ ಥರ ಎಲ್ಲ ಏನೂ ಇಲ್ಲ, ಆರಾಮಾಗಿ ಫೋಟೋಸ್ ತೊಗೊಳಕ್ಕೆ ಬಿಡ್ತಾರೆ. ಹಾಗೆ ನಾವು ಎಲ್ಲ ಓಡಾಡಿಕೊಂಡು ನೋಡಿಕೊಂಡು, ಹಾಗೆಯೇ ಸ್ವಲ್ಪ ಫುಲ್ಲು ಟಯರ್ಡ್ ಆಗೋಗಿತ್ತು. ಮಕ್ಕಳು ಕೂಡ ಹೇಳ್ತಾ ಇದ್ರು. ಹಂಗಾಗಿ ಸ್ವಲ್ಪ ಅಲ್ಲೇ ಪಾರ್ಕಲ್ಲಿ ರೆಸ್ಟ್ ಮಾಡಿಕೊಂಡು ಆರಾಮಾಗಿ 1 hour ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಕೂಡ ಹೊರಟ್ವಿ.